ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಇಂದು ಪ್ಲಾಸ್ಟಿಕ್ ಮುಕ್ತ ಮಲೆಯ ಮಹದೇಶ್ವರ ಬೆಟ್ಟಕ್ಕಾಗಿ ಸೈಕಲ್ ಜಾಥಾಗೆ ಇಂದು ಜಿಲ್ಲಾಧಿಕಾರಿ ಶ್ರೀರೂಪ ಅವರು ಚಾಲನೆ ನೀಡಿದರು. ಜಾಥಾ ಹೊರಟ ಪರಿಸರ ವಾರಿಯರ್ಸ್ ಸಂಸ್ಥಾಪಕರಾದ ಶ್ರೀಯುತ ಮಂಜುನಾಥ ಅವರಿಗೆ ಪರಿಸರ ಪ್ರೇಮಿ ಹಾಗೂ ಚಾಮರಾಜನಗರ ಹಾಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಗಿಡ ನೆಟ್ಟು ಪೋಷಣೆ ಮಾಡಿರುವ ಶ್ರೀಯುತ ವೆಂಕಟೇಶ್ ಅವರು ಹಾಗೂ ಸಂಜೀವಿನಿ ಟ್ರಸ್ಟ್ನ ಸಂಸ್ಥಾಪಕರಾದ ಸತೀಶ್ ಅವರು ಸೈಕಲ್ ಜಾಥಾಗೆ ಸಾಥ್ ನೀಡಿದರು. ಜಾಥಾದಲ್ಲಿ ಪ್ರಯಾಣ ಮಾಡುವ ಬಿಡುವಿನ ವೇಳೆಯಲ್ಲಿ ಶಾಲಾ ಮಕ್ಕಳಿಗೆ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಮಂಜುನಾಥ್ ಅವರು ಅರಿವು ಮೂಡಿಸಿ ಯುಗಾದಿ ಜಾತ್ರಾ ಸಂಭ್ರಮದಲ್ಲಿ ತಾಳುಬೆಟ್ಟ ಹಾಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿನ ಭಕ್ತಾದಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದೆ. ಇದಕ್ಕಾಗಿ ಎಲ್ಲ ಸಾರ್ವಜನಿಕರು ಸ್ಪಂದಿಸಲು ಕರೆ ನೀಡಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾವ ರಸ್ತೆ ಬದಿ ಎರಡು ಸೈಡ್ ನೋಡಿದ್ರೆ ಯಾರು ಕಾಣಲ್ಲ, ಮರಗಿಡಗಳು ಹೋಗ್ತಾ ಇದೆ, ಪ್ಲಾಸ್ಟಿಕ್ ಬರ್ತಾ ಇದೆ. ಅದಕ್ಕೆ ಎಲ್ಲದ ಒಂದು ಬೇಜವಾಬ್ದಾರಿತನ ಎಲ್ಲ ಹಂತದಲ್ಲೂ. ಮತ್ತೆ ಅದಕ್ಕೋಸ್ಕರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಸೈಕಲಲ್ಲಿ ನಮ್ಮ ತಂಡ ಎಲ್ಲ ಸೇರಿ ಒಂದು ಮಲೆ ಮಹದೇಶ್ವರ ಸ್ವಾಮಿಗೂ ಪೂಜೆ ಸಲ್ಲಿಸ್ತೀವಿ. ಅದಕ್ಕೊಂದು ಅನುಮತಿ ಪತ್ರ ದಯಮಾಡಿ ಬಾವುಟ